ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದ್ರಲ್ಲಿ ಹೊಸದಾಗಿ ಮಾತಾಡೋದು ಏನಿದೆಯಮ್ಮ? ನಿನ್ನ ಮದ್ವೆ ವಿಷಯದಲ್ಲಿ ನಿನಗೇನಾದ್ರೂ ಅಭಿಪ್ರಾಯಗಳಿದ್ಯಾ ಶ್ರೀಕರ್? ಮದ್ವೆ ವಿಷಯದಲ್ಲಿ ಇವಾಗ ಅಭಿಪ್ರಾಯ ಕೇಳ್ತಿರೋದು ವಿಚಿತ್ರವಾಗಿದೆಯಮ್ಮ. ಹೀಗ್ ಕೇಳ್ಬೇಕಾಗ್ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಶ್ರೀ. ಆದ್ರೂ ನನ್ನ ಅಭಿಪ್ರಾಯಕ್ಕಿಂತ ಅಲ್ಲಿ 10 ಊರುಗಳ ಆಶಯ ಮುಖ್ಯ ಅಂತ ನಾವು ಮೊದ್ಲಿಂದಾನು ಅನ್ಕೋತಿರೋದಲ್ವಾ? ನಿಮ್ ನಿರ್ಧಾರನ ಗೌರವಿಸೋ ಪ್ರಯತ್ನನೇ ಮಾಡ್ತಿದ್ದೀನಿ. ನಾವು ಹೊಸದಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋಕ್ ಮುಂಚೆ ನಿನ್ಗೊಂದು ಮಾತು ಹೇಳಬೇಕು ಅನ್ಕೊಂಡ್ವಿ. ಅದಕ್ಕೆ ಅಮ್ಮನವ್ರ ಸನ್ನಿಧಿ ಕರೆದಿದ್ದು. ನಮ್ ಮನೆ ಗೌರವ ಮರ್ಯಾದೆ ಕಾಪಾಡೋಂತ ಹುಡುಗಿ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರತ್ತೆ ಅಂತ ಅನ್ಕೋತಿದೀವಿ. ನಮ್ ಮನೆಗೋಸ್ಕರ ತನ್ನ ಪ್ರಾಣ ಸಹಿತ ಲೆಕ್ಕಿಸದೇ ಇರುವಂತಹ ಹುಡುಗಿ ನಮ್ ಮನೆಗ್ ಕಾಲಿಟ್ರೆ ಚೆನ್ನಾಗಿರತ್ತೆ ಅಂತ ನಾವ್ ಆಸೆ ಪಡ್ತಿದೀವಿ. ಅದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ಮಾತಾಡ್ಬೇಕಾಗಿರೋರ ಹತ್ರ ಮಾತಾಡ್ತೀವಿ. ಅವ್ರ ಇಷ್ಟ ಕಷ್ಟಗಳನ್ನ ತಿಳ್ಕೋತೀವಿ. ಸರಿನಾ? ಅವನಿನ ಮನ್ಸಲ್ಲಿಟ್ಕೊಂಡು ಮಾತಾಡ್ತಿದೀಯ ಅಂತ ನನಗೆ ಅರ್ಥ ಆಗ್ತಿದೀಯಮ್ಮ. ಅಮ್ಮನವ್ರ ಮನ್ಸನ್ನ ಬದಲಾಯಿಸೋ ಹಾಗೆ ಕಾಣಿಸ್ತಿದೆ. ಬರೋ ಚಿಕ್ಕ ಸೊಸೆಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಾ ಇದ್ವಿ. ಅವಳು ನಮ್ ಕಣ್ಮುಂದೆನೇ ಇರೋ ಹಾಗೆ ನಮ್ಗೆ ಈ ನಡುವೆನೇ ಗೊತ್ತಾಗಿದ್ದು. ಆ ಹುಡುಗಿಗೆ ನಮ್ ಮನೆ ಸೊಸೆ ಆಗೋಂತ ಎಲ್ಲ ಅರ್ಹತೆ ಇರೋ ಹಾಗೆ ನನಗನ್ನಿಸ್ತಾ ಇದೆ. ಆದಷ್ಟು ಬೇಗ ನಮ್ಮ ಮನ್ಸಲ್ಲಿರೋ ಮಾತನ್ನ ಅವಳ ಹೆಸರನ್ನ ಹೇಳ್ತೀವಿ. ಈಗ ನೀನ್ ಹೊರಡು. ಅಮ್ಮ, ಅನ್ನಪೂರ್ಣಮ್ಮ ತಾಯಿ, ಅವನಿ ನಮ್ ಮನ್ಸಿಗೆ ತುಂಬಾ ಹತ್ರ ಆಗಿದ್ದಾಳೆ. ಅವಳು ನಮ್ ಸೊಸೆ ಆಗ್ಬೇಕು ಅಂತ ನಾವ್ ಆಸೆ ಪಡ್ತಾ ಇದ್ದೀವಿ. ಎಲ್ಲಿಗ್ರಿ? ಹೇಳ್ತೀನಿ ಬಾ. ಬೇಗ ಕೂತ್ಕೋ. ಎಲ್ಲಿಗೆ ಅಂತ ಹೇಳಿ. ಹೇಳ್ತೀನಲ್ವಾ, ಮೊದಲು ನೀನ್ ಕೂತ್ಕೋ. ನಾವ್ ಎಷ್ಟೋ ಕಾಲದಿಂದ ಕಾಯ್ತಿರೋ ಜಾತಕದಲ್ಲಿ ಅವನಿ ಹುಟ್ಟಿದ್ರೆ ನಮ್ಮ ಆನಂದಕ್ಕೆ ಮಿತಿನೇ ಇರೋದಿಲ್ಲ. ಇಷ್ಟು ದಿನ ಜಾತಕ ಹೊಂದಾಣಿಕೆ ಆಗೋ ಸೊಸೆ ಬರಬೇಕು ಅಂತ ಕಾದಮ್ಮ ಇವಾಗ ಮನ್ಸು ಬದಲಾಯಿಸ್ಕೊಂಡಿರೋ ಹಾಗಿದ್ದಾಳೆ. ನಾನು ಹುಟ್ಟಿರೋ ನಕ್ಷತ್ರ ಪಾದ ರಾಶಿನಲ್ಲೇ ಅವನಿ ಹುಟ್ಟಿರ್ತಾಳೆ ಅಂತ ನಾನು ಅನ್ಕೋತಿದ್ದೀನಿ. ನನ್ನ ಮನಸ್ಸು ಅವನಿ ಕಡೆ ಸೆಳೀತಿದೆ ಅಂದ್ರೆ ನಮ್ಮಿಬ್ರದು ಒಂದೇ ಜಾತಕ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಮಗನ ಭವಿಷ್ಯನ ದೃಷ್ಟಿಲಿಟ್ಕೊಂಡು ಜಾತಕನ ಪಕ್ಕಕ್ಕಿಟ್ಟು ಹೊಸ ನಿರ್ಧಾರ ತಗೊಂಡಿರೋ ಹಾಗೆ ಅನ್ನಿಸ್ತಿದೆ. ಏನ್ರಿ, ಇನ್ ತಡ ಮಾಡ್ದೆ ಅವನಿ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು. ಈ ಪವಿತ್ರ ಏನೇ ಇನ್ನೂ ಬಂದಿಲ್ಲ? ಕೂತ್ಕೋ.
ಇವತ್ತು ನಿನಗೆ ಒಳ್ಳೆ ಟ್ರೀಟ್ ಕೊಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಿನಗಿಷ್ಟ ಆಗಿದೆ ಆರ್ಡರ್ ಮಾಡು. ಆರ್ಡರ್ ಮಾಡ್ತೀನಿ, ಆದ್ರೆ ನೀವ್ ಯಾಕಿಷ್ಟು ಸಂತೋಷವಾಗಿದ್ದೀರಾ ಅನ್ನೋ ವಿಷಯನ ಮೊದ್ಲು ಹೇಳಿ. ಮೊದಲು ಆರ್ಡರ್, ಆಮೇಲೆ ಆ ಮ್ಯಾಟರ್. ವೇಟರ್. ಹಾಯ್. ಹಾಯ್. ಏನ್ ಬೇಕೋ ಹೇಳು. ನಮಗ್ ಬೇಗ ಬಾ ಅಂತ ಹೇಳಿ ನೀನ್ ಲೇಟ್ ಆಗಿ ಬರ್ತಾ ಇದೀಯಲ್ಲ. ಅಷ್ಟಕ್ಕೂ ಆರ್ಡರ್ ಮಾಡಿದ್ರಾ? ಹಾ, ಮಾಡಿದೀವಿ. ಯಾವ ಮೂವಿಗೆ ಪ್ಲಾನ್ ಮಾಡೋಣ? ನಿನ್ನಿಷ್ಟ. ಈಗಾದ್ರೂ ನಿಮ್ ಸಂತೋಷಕ್ಕೆ ಕಾರಣ ಏನು ಹೇಳ್ತೀರಾ, ಅಥವಾ ಇನ್ನೂ ನನ್ನ ಸಸ್ಪೆನ್ಸ್ ಅಲ್ಲೇ ಇಡ್ತೀರಾ? ಇದನ್ ಮೀರಿ ಸಸ್ಪೆನ್ಸ್ ಅಲ್ಲಿ ಇಡೋದು ಸರಿಯಲ್ಲ. ಹೇಳ್ಬಿಡ್ತೀನಿ. ಅಪ್ಪ ಅಮ್ಮ ನನ್ನನ್ನು ಕರೆದು ದೇವ್ರ ಮನೇಲಿ ನನ್ನ ಮದ್ವೆ ಪ್ರಸ್ತಾವನೆಯನ್ನು ತೆಗೆದ್ರು. ನಮ್ಮ ಮನೆಗೋಸ್ಕರ ತನ್ನ ಪ್ರಾಣ ಸಹಿತ ಲೆಕ್ಕಿಸದೇ ಇರುವಂತಹ ಹುಡುಗಿ ನಮ್ಮ ಮನೆಗೆ ಕಾಲಿಟ್ರೆ ಚೆನ್ನಾಗಿರುತ್ತೆ ಅಂತ ನಾವು ಆಸೆ ಪಡ್ತಿದ್ದೀವಿ. ನಿನ್ನ ಮನ್ಸಲ್ಲಿಟ್ಕೊಂಡೆ ಅಮ್ಮ ಆ ಮಾತನ್ನೆಲ್ಲ ಹೇಳಿದ್ದು. ಆದ್ರೆ ಅತ್ತೆಯವರು ನನ್ನ ಹೆಸರನ್ನ ಇನ್ನೂ ಹೇಳಿಲ್ಲ ಅಲ್ವಾ ರೀ? ನಿನ್ನ ಹೆಸರನ್ನ ಹೇಳೋ ದಿನ ಕೂಡ ಖಂಡಿತವಾಗ್ಲೂ ಬರತ್ತೆ. ಅಷ್ಟೆಲ್ಲ ಅಮ್ಮನ ಮನ್ಸನ್ನ ದೋಚ್ಕೊಂಡಿದೀಯಾ. ನಿನ್ ಮದ್ವೆ ವಿಷಯ ಎಲ್ಲಿವರೆಗೂ ಬಂತೆ? ನನ್ನ ಮದ್ವೆ ಮಾಡ್ಕೊಳ್ಳೋ ಉದ್ದೇಶ ಶ್ರೀಕರ್ಗೆ ಇಲ್ದೇ ಹೋದ್ರು ನನ್ ಮನ್ಸೆಲ್ಲ ಅವನೇ ತುಂಬಿದಾನೆ. ಯಾವತ್ತಾದ್ರೂ ನನ್ನವನಾಗ್ತಾನೆ ಅನ್ನೋ ಆಸೆ ನನಗಿದೆ. ಜಾತಕದ ಇಶ್ಯೂ ಆಗಿದೆ ಅಂತ ಹೇಳಿದ್ಯಲ್ಲ, ಮತ್ ಯಾಕೆ ಆಸೆ ಪಡ್ತಿದ್ಯಾ? ಅಂತ ಹುಡುಗಿ ಸಿಗ್ಬೇಕು ಅಂತ ಬರ್ತಿದ್ರೆ ಇಷ್ಟೊತ್ತಿಗೆ ಸಿಗ್ಬೇಕಿತ್ತು ಅಲ್ವಾ? ಮದ್ವೆ ವಿಷಯನ ಹೇಗೆ ಹೇಳೋದಪ್ಪ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ದೇವ್ರು ಏನೂ ರಿಸ್ಕ್ ಇಲ್ದಿರೋ ದಾರಿನ ಓಪನ್ ಮಾಡ್ದ. ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರೋ ನಮ್ಮ ಮದ್ವೆ ಶೀಘ್ರದಲ್ಲಿ ಹಸೆಮಣೆ ಏರುತ್ತೆ. 3 + 3 6 ಗಂಟು. ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಕೈ ಬಿಡ್ರಿ, ಯಾರಾದ್ರೂ ನೋಡ್ತಾರೆ. ನೋಡಿದ್ರೆ ನೋಡ್ಲಿ, ನನಗೇನು ಭಯ ಇಲ್ಲ. ನೀನು ನನ್ನ ಹೆಂಡತಿ. ನಾನು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನನ್ನನ್ನು ಕೇಳ್ದಾಗೇನೆ ಸದ್ಯದಲ್ಲೇ ಅಮ್ಮ ನಿನ್ನನ್ನು ಕೇಳ್ತಾಳೆ. ಶ್ರೀಕರ್ಗೆ ಮದ್ವೆ ಆಗೋಯ್ತಾ ಹೇಗೆ? ತಿನ್ನು. ಏನು ಯೋಚನೆ ಮಾಡದೆ ತಿನ್ನು. ಮದ್ವೆ ಆಗದೆ ಇರೋ ಜೋಡಿ ಆಗಿದ್ರೆ ಪಬ್ಲಿಕ್ ಅಲ್ಲಿ ಇಷ್ಟು ಓಪನ್ ಆಗಿ ಹೇಗಿರ್ತಾರೆ? ಹಾಯ್ ಶ್ರೀಕರ್ ಅವರೇ.
ನಿಮ್ಗೆ ಮದ್ವೆ ಆಗೋಯ್ತಾ? ಕೇಳ್ತಿದ್ರೆ ಉತ್ತರ ಕೊಡದೆ ಹಾಗೆ ಶಾಕ್ ಆಗಿ ಯಾಕೆ ನೋಡ್ತಿದ್ದೀರಾ? ಹೇಳಿ ಶ್ರೀಕರ್ ಅವರೇ, ನೀವು ಇಷ್ಟಪಡುವಂತ ಹುಡುಗಿ ಸಿಗಲ್ಲ ಅಂತ, ಸಿಗ್ಬಾರ್ದು ಅಂತ ನಾನು ತುಂಬಾ ಕೇಳ್ಕೊಂಡಿದ್ದೆ. ಕೊನೆಗೂ ಸಿಕ್ಕದ್ಲು ಅಂತಾಯ್ತು. ಪವಿತ್ರ ಮಿಸ್ ಆಗಿ ಜಾತಕ ಟಾಪಿಕ್ ತಂದ್ಲು ಅಂದ್ರೆ ನಿಜ ಎಲ್ಲ ಹೊರಗಡೆ ಬರುತ್ತೆ. ಇವಾಗ ಹೇಗೆ? ಹಾಯ್ ರೀ, ನೀವು ತುಂಬಾ ಅದೃಷ್ಟ ಜಾತಕದವರು. ಯಾಕಂದ್ರೆ ನಿಮ್ಮಂಥ ಜಾತಕ. ಸಿ ಪವಿತ್ರ, ನನಗೆ ಮದ್ವೆ ಆಗಿಲ್ಲ. ಜಾಸ್ತಿಯಾಗಿ ಊಹಿಸ್ಕೊಳ್ಬೇಡ. ಸದ್ಯದಲ್ಲೇ ಮದ್ವೆ ಮಾಡ್ಕೋತಿದ್ದೀರಾ? ನಮ್ ಪರ್ಸನಲ್ ವಿಷಯ ಎಲ್ಲ ನಿನಗೆ ಬೇಡ. ಹಾಗಲ್ಲ ರೀ, ಪಬ್ಲಿಕ್ ಪ್ಲೇಸಲ್ಲಿ ನೀವಿಬ್ರು ಇಷ್ಟು ಕ್ಲೋಸ್ ಆಗಿದ್ದೀರಾ ಅಂದ್ರೆ ಮದ್ವೆ ಆಗಿರೋರಾಗಿರ್ಬೇಕು, ಇಲ್ಲ ಅಂದ್ರೆ ಮದ್ವೆ ಆಗೋರಾಗಿರ್ಬೇಕು. ಪವಿತ್ರ, ಪ್ಲೀಸ್ ಮೈಂಡ್ ಯುವರ್ ಬಿಸ್ನೆಸ್. ಇವಳು ನನ್ನ ಫ್ರೆಂಡ್. ನಿಮ್ಮಮ್ಮ ಏನೋ ನಿಮಗೆ ಹೆಂಡತಿಯಾಗಿ ಗುಡಿಯಲ್ಲಿರೋ ದೇವತೆನ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ದಾರೆ. ಆ ದೇವತೆ ಇವಳೇ ಏನೋ ಅನ್ಕೊಂಡೆ, ಅಲ್ಲ ಅಂತಾಯ್ತು. ಹಾಗಾದ್ರೆ ನಂಗೇನೋ ಚಾನ್ಸ್ ಇದೆ ಅನ್ಸತ್ತಲ್ವಾ? ನಿಮ್ಮಮ್ಮ ಕೇಳ್ಕೋತಿರೋ ಅರ್ಹತೆ ಇರೋ ಹುಡುಗಿ ಸಿಗೋದು ತುಂಬಾ ಕಷ್ಟ ಶ್ರೀಕರ್ ಅವ್ರೆ. ಅವತ್ತು ಆಂಟಿ ನನ್ನ ಹೊಡೆದಿರಬಹುದು, ಆದ್ರೆ ಯಾವತ್ತಿಗೆ ಆದ್ರೂ ನಿಮ್ಮನೆಗೆ ಚಿಕ್ಕ ಸೊಸೆಯಾಗಿ ಕಾಲಿಡೋದು ನಾನೇ. ನೋಡ್ತಾ ಇರಿ. ಏಯ್, ತಿನ್ಕೊಂಡು ಹೋಗೆ. ಅಗತ್ಯ ಇಲ್ಲ, ನೀವು ತಿನ್ನಿ. ಯಾರೀ ಆ ಹುಡುಗಿ? ತುಂಬಾ ಪರಿಚಯ ಇರೋ ಹಾಗೆ, ನಿಮ್ ಕುಟುಂಬದ ವಿಷಯ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ. ಚಿಕ್ಕ ಸೊಸೆಯಾಗಿ ಮನೆಗೆ ಬರೋದು ನಾನೇ ಅಂತ ಶಪಥ ಮಾಡಿರೋ ಹಾಗೆ ಮಾತಾಡ್ತಿದ್ದಾಳೆ. ಮನೇಲಿ ನೋಡಿದ್ರೆ ಕಾವ್ಯ, ಇಲ್ಲಿ ಈ ಹುಡುಗಿ. ಅವನಿ, ನೀನ್ ಚಿಂತೆ ಮಾಡಬೇಡ. ನನಗೆ ಸಂಬಂಧ ನೋಡೋ ಪ್ರಾಸೆಸ್ಸಲ್ಲಿ ಒಂದ್ಸಲ ಇವಳನ್ನ ನೋಡೋದಕ್ಕೆ ಇವ್ರ ಮನೆಗೆ ಹೋಗಿದ್ವಿ. ಅಮ್ಮನಿಗೆ ಇವಳು ಇಷ್ಟ ಆಗ್ಲಿಲ್ಲ, ಆ ಸಂಬಂಧ ಬೇಡ ಅನ್ಕೊಂಡು. ಆ ಕೋಪದಲ್ಲಿ ಅವಾಗಿಂದ ಸಿಕ್ತಾಗೆಲ್ಲ ಈ ಥರ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ. ಅವಳು ಮುಂದೆ ಫ್ರೆಂಡ್ ಅಂತ ಹೇಳಿದಕ್ಕೆ ಸಾರಿ. ನನಗೋಸ್ಕರ ಅವನಿಗೋಸ್ಕರ ಶ್ರೀಕರ್ ಅಂತ ಬರ್ದಿರುವಾಗ ಮೂರನೇ ವ್ಯಕ್ತಿ ಹೇಗ್ ಬರ್ತಾರೆ? ವಿಧಿನ ಎದುರಿಸಿ ಯಾರು ನಮ್ಮ ಮಧ್ಯೆ ಬರೋದಿಲ್ಲ. ಕೂತ್ಕೋ. ನೀನು ಆರಾಮಾಗಿ ತಿನ್ನು, ಏನು ಯೋಚನೆ ಮಾಡಬೇಡ. ಮದ್ವೆ ಆಗಿರೋ ಹುಡುಗಿ ಅಲ್ಲ, ಮದ್ವೆ ಮಾಡ್ಕೊಳ್ಳೋ ಹುಡುಗಿನೂ ಅಲ್ಲ. ಫ್ರೆಂಡ್ ಅಂದ, ಅವಳ ಕೈಗೆ ಮುತ್ತು ಕೊಡ್ತಿದ್ದ, ಒಬ್ರಿಗೊಬ್ರು ತಿನ್ನಿಸ್ಕೋತಾ ಇದ್ರು. ಮನೆಯವ್ರ ಹತ್ರ ಏನೋ ಮುಚ್ಚಿಡ್ತಾ ನಾಟಕ ಆಡ್ತಿದ್ದಾನೆ. ಸರಿಯಾದ ಸಮಯ ನೋಡಿ ನಾಟಕ ಬಯಲ್ ಮಾಡ್ತೀನಿ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಗಂಡ ಬಂದು ಹಿಡ್ಕೊಂಡ್ರೆ ಯಾಕಷ್ಟು ಭಯ ಪಡ್ತಿದ್ಯಾ? ಗಂಡನಾ? ನಾನ್ ಕೋಟಿ ಕೊಟ್ಟು ಕೊಂಡ್ಕೊಂಡಿರೋ ಗಂಡ. ಲಾವಣ್ಯ, ಯಾಕೆ ಕಿರಿಸ್ತಾ ಇದ್ದೀರಾ? ಅದು ಕೊಂಡ್ಕೊಳ್ಳೋದಲ್ಲ ಲಾವಣ್ಯ, ವರದಕ್ಷಿಣೆ ಅಂತಾರೆ. ನನ್ ಲ್ಯಾಂಗ್ವೇಜ್ ಅಲ್ಲಿ ಕೊಂಡ್ಕೊಳ್ಳೋದೆ ಬಿಡಿ. ಯಾರ್ದೋ ಮೇಲಿನ ಕೋಪನ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಆ ಅವನಿಯಿಂದ ಅತ್ತೆ ಕೈಯಲ್ಲಿ ಕೆನ್ನೆಗೇಟ್ ತಿಂದೆ. ನಾನದನ್ನ ನಿಜವಾಗ್ಲೂ ಮರೆಯಕ್ಕಾಗಲ್ಲ. ಆ ಅವನಿನ ಸಾಯಿಸೋ ಅಷ್ಟು ಕೋಪ ಬರ್ತಿದೆ. ಇಲ್ಲಿ ನೋಡು, ನೀನೇ ಹೋಗಿ ಸಿಕ್ಕಾಕೊಂಡಿದ್ದು. ಏನೋ? ಹಾ, ಬಾಯಿ ಬಿಡದೆ ಇದ್ದಿದ್ರೆ ಸರಿಯಾಗಿರ್ತಿತ್ತು ಅಲ್ವಾ? ಆ ಟೈಮಲ್ಲಿ ನಿಮ್ಮಮ್ಮ ಬರ್ತಾರೆ ಅಂತ ಕನ್ಸು ಬಿದ್ದಿತ್ತ ನನ್ಗೆ. ಆದ್ರೂ
ಆ ಅವನಿಗಿರೋ ಬುದ್ಧಿವಂತಿಕೆ, ಸಹನೆ, ಸೌಖ್ಯ ನಿನಗಿಲ್ಲ. ಹಾ, ಒಳ್ಳೆತನ ದೊಡ್ಡತನ ಕೂಡ ಇಲ್ಲ ಅಂತಾನೆ ಹೇಳಿ. ಆದ್ರೂ ಸಡನ್ ಆಗಿ ಅವಳನ್ನ ಹೊಗಳ್ತಿದ್ದೀರಲ್ಲ, ಯಾಕೆ? ಹೊಗಳೋದೇನಿದೆ, ಇರೋದೇನೆ ತಾನೇ ಹೇಳ್ದೆ. ಆ ಅವನಿ ಅಮ್ಮನ ಬುಟ್ಟಿಗೆ ಹಾಕೊಂಡಾಗೆ ನಿನಗೆ ಹಾಕೊಳಕ್ ಆಗ್ತಿಲ್ಲ. ನಿನ್ ಹತ್ರ ಇರೋ ಮೈನಸ್ ಅವಳ ಹತ್ರ ಇರೋ ಪ್ಲಸ್ ಅದೇ. ನೋಡಿ, ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಿದ್ದೀರಾ. ಇಲ್ದೇ ಇದ್ರೆ ಆ ಅವನಿಯಿಂದ ನಮ್ಮ ಮಧ್ಯೆ ಜಗಳ ಯಾಕೆ ಬರ್ತಿತ್ತೇಳು? ನೀವು ಅವನಿನ ಹೊಗಳೋದನ್ನ ಕೇಳಿಸ್ಕೊಂಡ್ಲು ಅಂದ್ರೆ ನಾನು ಇನ್ನೂ ಕೀಳಾಗ್ಬಿಡ್ತೀನಿ. ನಿಮ್ ಮಾತುಗಳಿಗೆ ಬಾಗ್ಲು ಹಾಕೋ ಪರಿಸ್ಥಿತಿ ಬಂದಿದೆ. ಅವನಿ, ನಿಂತ್ಕೋ. ಯಾಕೆ ಹೊರಟೋಗ್ತಿದ್ಯಾ? ನಿಂತ್ಕೋ. ಇಷ್ಟೊತ್ತು ನಮ್ ರೂಮ್ ಹೊರಗಡೆನೆ ಇದ್ದು ಗಂಡ ಹೆಂಡತಿ ಮಾತಾಡೋ ಮಾತುಗಳನ್ನ ಕದ್ದು ಕೇಳಿಸ್ಕೊಂಡ್ಯಲ್ಲ. ಏನ್ ಮಾತಾಡ್ತಿದ್ದೀರಾ ಲಾವಣ್ಯ ಅವ್ರೆ? ಅಬ್ಬಬ್ಬಬ್ಬಾ, ಏನೂ ಆಗ್ದಿರೋ ಹಾಗೆ ಚೆನ್ನಾಗಿ ನಾಟಕ ಆಡ್ತೀಯ. ನಿನ್ ನಟನೆಗೆ ನಮ್ಮ ಅತ್ತೆ ಮಾವ ಮಾತ್ರ ಅಲ್ಲ, ನನ್ ಗಂಡ ಕೂಡ ಮೋಸ ಹೋಗಿ ನೀನ್ ತುಂಬಾ ಬುದ್ಧಿವಂತೆ ಅಂತ ಹೊಗಳ್ತಾ ಇದ್ದಾರೆ. ನಮ್ ಕುಟುಂಬನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಟ್ಟ ಕೀಟದ ಹಾಗೆ ಬಂದಿದ್ಯಾ. ಯಾವಾಗ ಹೋಗ್ತೀಯೋ ಏನೋ. ಹೊರಗಡೆಗೆ ಮೇಲ್ ಅನ್ಕೊಂಡ್ಯಾ? ಅದ್ಕೆ ಬಾಯಿನ ಮಿತಿನಲ್ಲಿ ಇಟ್ಕೊಂಡು ಮಾತಾಡಿ. ಅವನಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಅಷ್ಟಕ್ಕೂ ಅವನಿನ ಕಮೆಂಟ್ ಮಾಡೋ ರೈಟ್ಸ್ನ ನಿಮಗೆ ಯಾರು ಕೊಟ್ರು? ಇನ್ನೊಂದ್ಸಲ ಇಷ್ಟ ಬಂದಾಗ ಮಾತಾಡಬೇಡಿ. ಇಂಥ ಸಪೋರ್ಟ್ ನೋಡೇ ಹೆಚ್ಕೋತಿದ್ದಾಳೆ. ಅಣ್ಣ ಮತ್ತೆ ನಿಮ್ಮ ಮಧ್ಯೆ ಏನಾದ್ರೂ ಇದ್ರೆ ನೀವೇ ನೋಡ್ಕೊಳ್ಳಿ. ಅವನಿ ತಂಟೆಗೆ ಮಾತ್ರ ಬರಬೇಡಿ. ಲಾವಣ್ಯನ ಮೇಲೆ ನಿನ್ ವಾಯ್ಸ್ ಜಾಸ್ತಿ ಆಗ್ತಿದೆ. ಮೊದಲು ನೀನ್ ಮಿತಿಲಿದ್ದು ಮಾತಾಡೋದನ್ನ ಕಲ್ತ್ಕೊಳ್ಳೋ. ಎದುರುಗಡೆ ಅವ್ರು ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡ್ತೀನಿ. ಲಾವಣ್ಯ ಅವರು ಅಪಾರ್ಥ ಮಾಡ್ಕೋತಿದ್ದಾರೆ. ರೂಮ್ ಹೊರಗಡೆ ಕತ್ತು ನಿಂತ್ಕೊಂಡು ಒಬ್ರು ಮಾತನ್ನ ಕೇಳಿಸ್ಕೊಳ್ಳೋ ಅಗತ್ಯ ನಂಗಿಲ್ಲ. ಅಂತ ಬುದ್ಧಿ ಕೂಡ ನನ್ಗಿಲ್ಲ. ಶ್ರೀಕರ್ ಅವರೇ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಬೇಡ. ನೀನೇನೋ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋ ಗಂಡಂದಿರು ಇರ್ತಾರಲ್ಲ, ಆ ಥರ ಇದೆಯಾ? ನಿಜವಾಗ್ಲೂ ಹೆಂಡತಿ ಆಗಿದ್ರೆ ಇನ್ನೂ ಮಾತಾಡ್ತಿದ್ನೇನೋ. ಒಂದ್ ವೇಳೆ ಅವನಿ ಚಿಕ್ಕ ಸೊಸೆಯಾಗಿ ನಮ್ಮ ಮನೆಗೆ ಬಂದಿದ್ರೆ ನೀನ್ ಹೀಗೆ ದಬ್ಬಾಳಿಕೆ ಮಾಡೋಕ್ಕಾಗ್ತಿತ್ತಾ? ಖಂಡಿತ ಮಾತಾಡ್ತಿದ್ದೆ. ಯಾಕಂದ್ರೆ ನಾನು ಈ ಮನೆ ದೊಡ್ಡ ಸೊಸೆ. ಅಂದ್ರೆ ನಿಮಗೇನು ಕೊಂಬಿದ್ಯಾ? ಲೇಯ್, ಸರಿಯಾಗಿ ಮಾತಾಡೋ. ಆದ್ರೂ ಇಂಥವ್ರಿಗೆ ಈ ಮನೆ ಸೊಸೆ ಆಗೋಂಥ ಅರ್ಹತೆ ಎಲ್ಲಿದೆ? ಯಾವಾಗ ಏನ್ ನಡೆಯುತ್ತೋ, ಯಾರು ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಾರೋ ಯಾರಿಗ್ ಗೊತ್ತು? ಏನೇ ಆದ್ರೂ ಕಾಲ ನಿರ್ಧಾರ ಮಾಡತ್ತೆ. ಅವನಿ ತಪ್ಪಾಗಿ ನಮ್ಮ ಮನೆ ಸೊಸೆ ಆಗೋ ಪರಿಸ್ಥಿತಿ ಬಂದ್ರೆ ಆ ಪರಿಸ್ಥಿತಿನ ಕೂಡ ನಾನು ತಡೀತೀನಿ. ಇಂತಹ ಶಪಥ ಮಾಡಿರೋರು ಕಾಲಗರ್ಭದಲ್ಲಿ ಸೇರ್ ಹೋಗಿದ್ದಾರೆ. ನಿಮ್ ತಮ್ಮ ಅಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಯಾಕೆ ಮಾತಾಡ್ತಿಲ್ಲ? ಲೇಯ್, ಮಾಡಿದ್ ಸಾಕು, ಇನ್ನು ಹೊರಡು. ಇಲ್ದೇ ಇದ್ರೆ ಈ ಸಲ ಕಾಲರ್ ಹಿಡ್ಕೊಳ್ಳೋ ಸ್ಟೇಜು ದಾಟ್ ಹೋಗುತ್ತೆ. ನೋಡಿದ್ ಸಾಕು, ಹೋಗಲೇ. ಅವನೇ ಆಗಿರೋದಕ್ಕೆ ಸಹಿಸ್ಕೋತಿದ್ದಾಳೆ. ಭಾವನಿ, ನಿಮ್ ತಮ್ಮ ಜಾಸ್ತಿ ಮಾತಾಡ್ತಿದ್ದಾನೆ ರೀ. ಹೌದು, ಮನೆಯವ್ರನ್ನ ಬೇಡ ಅನ್ಕೊಂಡು ಹೊರಗ್ನೋಳ್ಗೆ ಯಾಕೆಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಅವಳ ಮಾಯೆಯಲ್ಲಿ ಬಿದ್ದಿರೋ ಹಾಗಿದ್ದಾನೆ.
ಆ ಅವನಿ ವಿಷಯನ ನಾಳೆ ನೋಡ್ಕೋತೀನಿ.